ದೇವನಹಳ್ಳಿಯಲ್ಲಿ ಮಾವು ಹಲಸು ಮೇಳಕ್ಕೆ ಚಾಲನೆ ಕೊಡಲಾಯಿತು. ನಂದಿ ಕ್ರಾಸ್ ಬಳಿ ನಡೀತಾ ಇರುವಂತಹ ಮಾವು ಹಲಸು ಮೇಳ ಇದು. ಇವತ್ತಿನಿಂದ 3 ದಿನಗಳ ಕಾಲ ಈ ಹಣ್ಣುಗಳ ಮೇಳ ನಡೆಯುತ್ತೆ. ಮಾವು ಹಲಸು ಮೇಳಕ್ಕೆ ಸಚಿವ KH ಮುನಿಯಪ್ಪ ಚಾಲನೆ ಕೊಟ್ಟಿದ್ದಾರೆ. ಬೆಂಗಳೂರು ಸೇರಿದಂತೆ 4-5 ಜಿಲ್ಲೆಗಳಿಂದ ರೈತರು ಭಾಗವಹಿಸುತ್ತಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಚಾಲನೆ ಕೊಟ್ಟಿದ್ದಾರೆ. ಬೆಂಗಳೂರು ಸೇರಿ 4-5 ಜಿಲ್ಲೆಗಳಿಂದ ರೈತರು ಈ ಮೇಳದಲ್ಲಿ ಭಾಗವಹಿಸುತ್ತಿದ್ದಾರೆ. ನಂದಿ ಕ್ರಾಸ್ ಬಳಿ ನಡೀತಾ ಇರುವಂತಹ ಮಾವು ಹಲಸು ಮೇಳ ಇದು 3 ದಿನ ನಡೆಯುತ್ತೆ. ಮಿಯಾಜಾಕಿ ಮಾವು ಸೇರಿದಂತೆ ವಿವಿಧ ತಳಿಯ ಮಾವುಗಳು ಇದರಲ್ಲಿ ಮಾರಾಟ ಆಗುತ್ತೆ. ಹಲಸಿನಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ಚಂದ್ರು ಹಲಸು ಮಾರಾಟ ಮಾಡ್ತಿರೋದು. ಹಾಪ್ಕಾಮ್ಸ್ ಬೆಲೆಗಿಂತ ಕಡಿಮೆ ದರದಲ್ಲಿ ಹಣ್ಣುಗಳ ಮಾರಾಟ ಆಗ್ತಿದೆ. ಮೇಳದಲ್ಲಿ ಹಣ್ಣುಗಳ ಖರೀದಿಗೆ ಸಾರ್ವಜನಿಕರು ಮುಗಿಬಿದ್ದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹಣ್ಣೇನೋ ರುಚಿ ಇದೆ, ರೇಟ್ ಇಲ್ಲ, ರೈತರಿಗೆ ಅದೇ ಕಷ್ಟ ಬಂದಿದೆ. ಅದಕ್ಕೆ ಏನಾದರೂ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಆಂಧ್ರದಲ್ಲಿ ಸಪೋರ್ಟಿಂಗ್ ಪ್ರೈಸ್ ಕೊಡ್ತಾ ಇದ್ದಾರೆ. ಎಂಟೈರ್ ನಮ್ಮದೆಲ್ಲನೂ ಆಂಧ್ರಾಗೆ ಹೋಗ್ತಾ ಇದ್ದು, ಅದು ಬೇರೆ ನಿಲ್ಲಿಸಿಬಿಟ್ಟಿದೆ. ಸ್ವಲ್ಪ ತಾಪತ್ರ ಆಗಿದೆ. ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದೀವಿ. ಇವತ್ತು ಸಾಯಂಕಾಲ ಕೂಡ ಭೇಟಿಯಾಗಿ ನಮ್ಮ ರೈತರಿಗೆ ಏನು ಪರಿಹಾರ ಕೊಡ್ಬೋದು ಅಂತ ಈಗಾಗಲೇ ಮನವಿ ಮಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಂತ ಸುರೇಶ್ ಅವರು, ನಾನು ಮತ್ತು ಸುಧಾಕರ್ ಅವರು ಇದನ್ನೆಲ್ಲ ವಿಷಯ ತಿಳಿಸಿದ್ದೇವೆ. ಇವತ್ತು ಅಥವಾ ನಾಳೆ ಬೆಳಗ್ಗೆ ನೋಡಿ ಇದಕ್ಕೆ ಏನಾದರೂ ಪರಿಹಾರ ಕಂಡುಹಿಡಬೇಕು. ರೈತರನ್ನ ಉಳಿಸ್ಕೋಬೇಕು. ರೈತರು ಬೆಳೆದಿದ್ದಾರೆ, ಇದು ಪೆರಿಷಬಲ್, ಇದನ್ನು ಜಾಸ್ತಿ ದಿನ ಇಡೋಕ್ಕೂ ಆಗಲ್ಲ. ಆದ್ದರಿಂದ ಇವತ್ತು ಸಾಯಂಕಾಲನೇ ಮಾತಾಡಿ. ಹಣ್ಣೇನೋ ರುಚಿ ಇದೆ, ರೇಟ್ ಇಲ್ಲ, ರೈತರಿಗೆ ಅದೇ ಕಷ್ಟ ಬಂದಿದೆ. ಅದಕ್ಕೆ ಏನಾದರೂ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಆಂಧ್ರದಲ್ಲಿ ಸಪೋರ್ಟಿಂಗ್ ಪ್ರೈಸ್ ಕೊಡ್ತಾ ಇದ್ದಾರೆ. ಎಂಟೈರ್ ನಮ್ಮದೆಲ್ಲನೂ ಆಂಧ್ರಾಗೆ ಹೋಗ್ತಾ ಇದ್ದು, ಅದು ಬೇರೆ ನಿಲ್ಲಿಸಿಬಿಟ್ಟಿದೆ. ಸ್ವಲ್ಪ ತಾಪತ್ರ ಆಗಿದೆ. ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದೀವಿ. ಇವತ್ತು ಸಾಯಂಕಾಲ ಕೂಡ ಭೇಟಿಯಾಗಿ ನಮ್ಮ ರೈತರಿಗೆ ಏನು ಪರಿಹಾರ ಕೊಡ್ಬೋದು ಅಂತ ಈಗಾಗಲೇ ಮನವಿ ಮಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಂತ ಸುರೇಶ್ ಅವರು, ನಾನು ಮತ್ತು ಸುಧಾಕರ್ ಅವರು ಇದನ್ನೆಲ್ಲ ವಿಷಯ ತಿಳಿಸಿದ್ದೇವೆ. ಇವತ್ತು ಅಥವಾ ನಾಳೆ ಬೆಳಗ್ಗೆ ನೋಡಿ